ಈಗ ರಾಜ್ಯಪಾಲರ ಒಂದು ಅನುಮತಿ ಸಿಕ್ತು, ರಾಜ್ಯಾದ್ಯಂತ ಪ್ರತಿಭಟನೆಗಳಾಯಿತು, ನ್ಯಾಯಾಲಯದ ಆದೇಶ ಬಂದಿದೆ, FIR ಆಗಕ್ಕೆ ಹೋಗ್ತಾ ಇದೆ. ಈಗಲೂ ಸಹ ಸಾಕಷ್ಟು ಪರ ಪ್ರತಿಭಟನೆಗಳಾಗ್ತಾ ಇದೆ. ಸರ್, ಈ ಪ್ರಭುತ್ವ ವ್ಯವಸ್ಥೆಯಲ್ಲಿ ಪರ ವಿರೋಧಗಳು ಎದ್ದೇ ಇರ್ತದೆ. ಅದು ಮನುಷ್ಯನ ಸಹಜ ಗುಣಗಳು. ಈ ಸಿದ್ದರಾಮಯ್ಯ ಪರವರು ಅವ್ರು ಏನೇ ಅಪರಾಧ ಮಾಡಿದ್ರು ಕೂಡ ಅದನ್ನು ಸಮರ್ಥನೆ ಮಾಡ್ಕೊಳ್ಳೋದು ಅವ್ರ ಕರ್ತವ್ಯ. ಯಾಕೆಂದರೆ ಅವ್ರನ್ನ ಮೆಚ್ಚಿಸ್ಕೋಬೇಕನ್ನೋ ಉದ್ದೇಶದಲ್ಲಿ. ಸೊ ಕೆಲವರು ಸತ್ಯನ ತಿಳ್ಕೊಂಡು ವಿರುದ್ಧವಾಗಿ ಇರೋರು ಕೂಡ ಇದ್ದಾರೆ. ಮತ್ತು ಎಲ್ಲರೂ ಕೂಡ ಏನು ಸಿದ್ದರಾಮಯ್ಯ ಪರ ಮಾತ್ರ ಅವರೆಲ್ಲ ಮನಸ್ಸೊಳಗಿಂದ ಮಾತಾಡೋದು ಹೇಳೋಕ್ಕಾಗಲ್ಲ. ಅವ್ರನ್ನ ಮೆಚ್ಚೋ ಉದ್ದೇಶದಿಂದ ಮನಸ್ಸೊಳಗೆ ಅವ್ರು ಖುಷಿ ಪಡ್ತಿದ್ರು ಕೂಡ ಹೊರಗಡೆ ಏನೋ ದೊಡ್ಡ ಆತಂಕ, ಸಿದ್ದರಾಮಯ್ಯ ಅವ್ರಿಗೆ ಇದಾಗ್ತಿದೆ ಅನ್ನೋ ಭಯ ವ್ಯಕ್ತಪಡಿಸುವಂಥ ನಾಟಿಕೆ ಬೆಳವಣಿಗೆ ಕೂಡ ನಡೀತಾ ಇದೆ. ಅಂದರೆ ನಿಮಗೆ ಸಿದ್ದರಾಮಯ್ಯ ಅವರ ಹಿತಶತ್ರುಗಳು ಜಾಸ್ತಿ ಇದ್ದಾರೆ ಅಂತನಾ? ಸರ್, ಇರ್ಬೋದು ಸರ್. ಅದ್ರ ಬಗ್ಗೆ ನಾನು ಹೇಳೋಕ್ಕಲ್ಲ. ಪಕ್ಷ ಅದೇ ಹೇಳ್ತೀನಲ್ಲ, ಈಗ ಏನು ಇವರು ಸಿಲ್ಕ್ಸೋಕ್ಕೆ ಪ್ರಯತ್ನಗಳು ಪಟ್ಟಿದ್ದಾರೆ, ಅವ್ರು ಹಿತಶತ್ರುಗಳನ್ನು ಹೇಳಬೇಕು. ಈಗ ಒಂದು ಈ ಥರ ಎಲ್ಲ ಕೋರ್ಟಲ್ಲಿ ಇದ್ದು ವಿಚಾರಣೆ ನಡಬೇಕಾದ್ರೆ ಈ ಲಕ್ಷ್ಮಣವ್ರು ಹೋಗ್ಬಿಟ್ಟು ಒಂದು ಸರ್ಕಾರಿ ಅನಧಿಕೃತ ಹೋಗ್ಬಿಟ್ಟು ಲೈಟ್ ಬಿಟ್ಟು ತೋರಿಸೋಂತ ಏನಿದೆ, ಅದು ತನಿಖಾಧಿಕಾರಿ ಮಾಡ್ತಾರೆ. ಇವ್ರು ತನಿಖಾಧಿಕಾರಿ ನಮಗೆ ಹೇಳ್ತಾರೆ ತನಿಖಾಧಿಕಾರ ಅಂತೇಳಿ. ಇವ್ರು ತನಿಖಾಧಿಕಾರರೇ ಅದು ಹೋಗ್ಬಿಟ್ಟು ಒಂದು ಸರ್ಕಾರಿ ಕಚೇರಿಲಿ ದಾಖಲೆನ ತೊಗೊಂಡು ಆ ಲೈಟ್ನವ್ರು ಬಿಡ್ತಾರೆ ಅಂತಂದರೆ ಇವರ ಹಿತಶತ್ರುಗಳೇ. ಯಾಕಂದರೆ ಮತ್ತು ಇನ್ನೊಂದು ಏನಂತಂದರೆ ನನಗೆ ಆಶ್ಚರ್ಯ ಏನಂತಂದರೆ, ಒಬ್ಬ ಮುಖ್ಯಮಂತ್ರಿ ಆಗಿತ್ಕೊಂಡು ಅಂಥ ಕೃತ್ಯಗಳನ್ನ ತಮ್ಮ ಖಾತೆಯಲ್ಲಿ ಹಾಕ್ಕೊಂಡು ನಾನು ದೊಡ್ಡ ತಪ್ಪು ಸಮರ್ಥನೆ ಮಾಡ್ಕೊಳ್ತಂದರೆ ಅದು ನಾನೇನೋ ಬಹುಶಃ ಅವ್ರಿಗೆ ಅರುಳು ಮರುಳು ಏನಾದ್ರು ಆಗಿದೆಯೋ ಅನ್ನೋ ನನಗೆ ಅನುಮಾನ ಬರ್ತಾಯಿದೆ. ಮುಖ್ಯಮಂತ್ರಿಗಳ ವಿರುದ್ಧ ನಿರಂತರ ಹೋರಾಟ, ಒಂದು ತಾತ್ವಿಕ ಅಂತ್ಯದ FIR ತಗೊಂಡು ಹೋಗ್ತಾ ಇದ್ದೀರಾ. ಭಯ ಏನಾದ್ರು ಕಾಡ್ತಾ ಇದೆಯಾ? ಒಬ್ಬ ಮುಖ್ಯಮಂತ್ರಿ ವಿರುದ್ಧ ಹೋರಾಟ ನಡೆದಿದೆ ಅಂತ, ಅಥವಾ ಯಾವ್ದಾದ್ರು ಥ್ರೆಟ್ನಿಂಗ್ ಕಾಲ್ಗಳು ಅಥವಾ ಬೆದರಿಸುವಂಥದ್ದು ಇದನ್ನೇ ಆಗ್ತಾ ಇದೆ? ಸರ್, ಖಂಡಿತವಾಗಲೂ ಯಾವುದೇ ಭಯ ನನಗಿಲ್ಲ. ಯಾಕೆಂದರೆ ನಾನು ಜೀವ ಭಯ ಬಿಟ್ಟೆ ಈ ಹೋರಾಟಕ್ಕೆ ಇಳಿದಂಥ ಸಂದರ್ಭದಲ್ಲಿ ನಾನು ಈಗಾಗಲೇ ಸಾಕಷ್ಟು IPS ಅಧಿಕಾರಿಗಳು, ದೊಡ್ಡ ವ್ಯಕ್ತಿಗಳು, ಗಣ್ಯ ವ್ಯಕ್ತಿಗಳು ಎಲ್ಲರ ವಿರುದ್ಧ ಹೋರಾಟ ಮಾಡಿದ್ದೀನಿ. ಸೊ ಆಗಲೂ ಕೂಡ ಇದೇ ರೀತಿ ನನ್ನ ಹೋರಾಟ ಹತ್ತಿಕ್ಕೋಸ್ಕರ ಹಲವಾರು ರೀತಿಯ ಪ್ರಯತ್ನಗಳು ಮಾಡಿದರೆ ಅದು ಯಾವುದಕ್ಕೂ ನಾನು ಜಗ್ಗಿಲ್ಲ, ಬಗ್ಗಿಲ್ಲ, ನನ್ನ ಹೆಜ್ಜೆನ ಹಿಂದೆ ಇಟ್ಟಿಲ್ಲ. ಸೊ ಈ ಪ್ರಕರಣದ ಅಷ್ಟೇ. ನಾನು ಏನು ಮೊದಲು ಬೇರೆ ಪ್ರಕರಣದಲ್ಲಿ ಯಾವ ರೀತಿ ನಡ್ಕೊಂಡಿದ್ದೀನಿ ಈಗಲೂ ಅದೇ ರೀತಿ ನಡ್ಕೊಳ್ತಾ ಇದ್ದೀನಿ. ಸೊ ಯಾವುದೇ ರೀತಿ ಭಯ ನನಗಿಲ್ಲ. ಭದ್ರತೆಗೆ ಏನಾದ್ರು ಮನವಿಯನ್ನು ಮಾಡ್ತೀರಾ? ಸರ್, ನಾನು ಆಗಲೇ ಮನವಿ ಮಾಡಿ ಒಂದು ತಿಂಗಳ ಮೇಲೆ ಆಗಿದೆ. ಅಲ್ಲ, ಅವಶ್ಯಕತೆ ಇಲ್ಲ, ನಂಗೆ ಬೇಡ ಅಂತ ನಾನು ನೇರವಾಗಿ ಹೇಳ್ಬೇಕಂತ. ಯಾಕಂದರೆ ಏನು ಪೊಲೀಸ್ ಆಯುಕ್ತರಿದ್ದಾರೆ, ಅವ್ರು ಸಿದ್ದರಾಮಯ್ಯ ಕೃಪಾ ಕಟಾಕ್ಷದಿಂದನೇ ಇಲ್ಲಿ ಆಯುಕ್ತರಾಗಿರೋಂಥದ್ದು ಸ್ಪಷ್ಟವಾಗಿ ಗೊತ್ತಿದೆ. ಅವರು ನನ್ನ ಪರವಾಗಿ ನಡ್ಕೊಳ್ತಾರೆ ಅನ್ನೋದು ನಾನು ನಿರೀಕ್ಷೆ ಇಟ್ಕೊಂಡು ಮೂರ್ಖತರ ಪರಮಾವಧಿ. ಹಾಗಾಗಿ ಅವರು ನನಗೆ ರಕ್ಷಣೆ ಬೇಕಾದ್ರೆ ನನಗೆ ರಕ್ಷಣೆ ದೇವರಿದ್ದಾನೆ, ಜನರ ಅವ್ನ ಬೆಂಬಲ ಇದೆ. ಹಾಗಾಗಿ ನನಗೇನು ಆಗಲ್ಲ ಅನ್ನೋ ನಂಬಿಕೆ ನನಗಿದೆ. ಈಗ ಹೋರಾಟಗಾರರು ಸಾಕಷ್ಟು ಜನ ರಾಜ್ಯಾದ್ಯಂತ ಇದ್ದಾರೆ, ಎಲ್ಲೋ ಒಂದು ಕಡೆ ಹಿಂಜರಿತಾ ಇದ್ರು ಹೋರಾಟಗಳನ್ನ ಮಾಡಲಿಕ್ಕೆ. ಈಗ ಮುಖ್ಯಮಂತ್ರಿಗಳ ವಿರುದ್ಧವೇ FIR ಆಗ್ತಾ ಇರೋ ನಿಟ್ಟಿನಲ್ಲಿ ಹೋರಾಟಗಾರರಿಗೆ ಯಾವ ರೀತಿ ಸ್ಫೂರ್ತಿ ಆಗ್ತದೆ? ನೀವೇನು ಹೇಳ್ತೀರಾ ಹೋರಾಟ ಮಾಡುವಂಥವ್ರಿಗೆ? ಸರ್, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗೆ ಎಷ್ಟು ಒಂದು ಶಕ್ತಿ ಇದೆ ಅನ್ನೋದು ಈ ಪ್ರಕರಣ ಗೊತ್ತಾಗುತ್ತೆ. ಒಬ್ಬ ಸಾಮಾನ್ಯ ವ್ಯಕ್ತಿ ಕೂಡ ಮುಖ್ಯಮಂತ್ರಿ ಸ್ಥಾನದಲ್ಲಿರ್ತ ಭ್ರಷ್ಟ ವ್ಯಕ್ತಿ ವಿರುದ್ಧ ಹೋರಾಟ ಮಾಡ್ಬೋದು, ಜಯ ಗಳಿಸ್ಬೋದು ಅನ್ನೋದಕ್ಕೆ ಇದೊಂದು ಪ್ರಕರಣ ಉದಾಹರಣೆ. ಹಾಗಾಗಿ ಏನು ಹೋರಾಟಗಾರ ಇದ್ದರೆ ಹೋರಾಟವನ್ನು ಹತ್ತಿಕ್ಕುವಂಥ ಎಲ್ಲ ಪ್ರಯತ್ನಗಳು ಮಾಡ್ತಾರೆ. ಆ ಪ್ರಯತ್ನ ಮಾಡ್ತಾರೆ ಅನ್ನೋ ಕಾರಣಕ್ಕೆ ನಾವು ಅದು ಹಿಂಜರಿಬಾರ್ದು ಅಥವಾ ಮುಂದಿಟ್ಟ ಜನ ಹಿಂದೆ ಇಡಬಾರ್ದು. ಸೊ ನಾವು ಹೋರಾಟ ನಿರಂತರ ಮುಂದುವರಿಸ್ಕೊಂಡ್ರೆ ಅವರು ಏನು ಪ್ರಯತ್ನ ಪಡೆದ್ರು ಕೂಡ ನಾವು ಯಶಸ್ಸು ಸಾಧಿಸೋಕ್ಕೆ ಖಂಡಿತ ಸಾಧ್ಯ ಆಗುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಕೊನೆಯದಾಗಿ ನಿಮ್ಮ ಮನೆಯವರು ಏನು ಹೇಳ್ತಾ ಇದ್ದಾರೆ ಸರ್? ಏನು ಸಲಹೆಗಳನ್ನ ಕೊಡ್ತಾ ಇದ್ದಾರೆ ನಿಮಗೆ? ಸರ್, ಮನೆಯವರು ಪ್ರಾರಂಭಿಕ ಹಂತದಲ್ಲಿ ಭಾಳ ಆತಂಕಗೊಳಗಾಗಿ ಏನಾದ್ರು ತೊಂದರೆ ಆಗುತ್ತೆ ಅನ್ನೋ ತುಂಬ ಆತಂಕದಲ್ಲಿ ಒಳಗಾಗಿದ್ರು. ಅವರಿಗೆ ನಾನು ಮನವರಿಕೆ ಮಾಡಿಕೊಟ್ಟೆ. ಸೊ ಯಾಕೆಂದರೆ ಸಮಾಜ ಕೆಟ್ಟೋದ್ರೆ ನಾವು ಕೂಡ ನೆಮ್ಮದಿಗಿರೋಕ್ಕಾಗಲ್ಲ. ಸೊ ನಾವು ನೆಮ್ಮದಿ ಇರಬೇಕಂದ್ರೆ ಸಮಾಜ ಚೆನ್ನಾಗಿರಬೇಕು. ಸಮಾಜ ಚೆನ್ನಾಗಿರಬೇಕು ಅಂದರೆ ಇಂಥ ಅಕ್ರಮಗಳನ್ನ ಪ್ರತಿಭಟನೆ ಮಾಡಿದಾಗಲೇ ಇದಾಗುತ್ತೆ ಅಂತ ನಾನು ಹೇಳಿದೆ. ಸೊ ಹಾಗಾಗಿ ಅವ್ರಿಗೂ ಮನವರಿಕೆ ಆಗಿದೆ. ಹಾಗಾಗಿ ನನಗೆ ಬೆಂಬಲಕ್ಕೆ ನಿಂತಿದೆ. ತಾತ್ವಿಕ ಅಂತ್ಯಕ್ಕೆ ಹೋಗುತ್ತೆ ಅಂತ ಒಂದು ವಿಶ್ವಾಸ ಇದೆಯಾ? ಖಂಡಿತವಲ್ಲ ಸರ್. ಈಗ ನಾನು ಹಂತವಾಗಿ ಜಯಗಳಿಸ್ತಾ ನೋಡೋದು ಗೊತ್ತಾಗುತ್ತೆ. ಈ ಪ್ರಕರಣದಲ್ಲಿ ತಾರ್ಕಿಕ ಅಂತ್ಯನ ಕಾಣಿಸ್ತೀವಿ, ಕೊನೆ ಅಂತ್ಯನ ಬಿಡ್ತೀವಿ ಅನ್ನೋದು ಸ್ಪಷ್ಟವಾಗಿ ಆಗಿದೆ. ಇದು ಸ್ನೇಹಮಯಿ ಕೃಷ್ಣ ಅವರ ಮನದಾಳದ ಮಾತುಗಳು. ಈಗಾಗಲೇ ಹೋರಾಟವನ್ನು ಆರಂಭಿಸಿದ್ದೇನೆ, ಯಾವುದೇ ಭಯ ನನಗೆ ಇಲ್ಲ, ತಾತ್ವಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ತೇನೆ, ಎಲ್ಲ ಹೋರಾಟಗಾರರಿಗೂ ಇದು ಸ್ಫೂರ್ತಿಯಾಗಲಿ ಅನ್ನೋ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.